ಹಾಯ್ ಎಲ್ಲರಿಗೂ ನಮಸ್ಕಾರ. ಅಶ್ವಿನಿ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಟೊಮೆಟೊ ಬಾತ್ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಟೊಮೆಟೊ 2 ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಆನಿಯನ್, ಹಾಗೆ ಏಲಕ್ಕಿ, ಬಟರು, ಲವಂಗ, ಪಲಾವ್ ಎಲೆ ತೊಗೊಂಡಿದ್ದೀನಿ. ಆಯಿಲ್ ತೊಗೊಂಡಿದ್ದೀನಿ 2 ಸ್ಪೂನು, ಅಚ್ಕಾರ್ ಪುಡಿ 2 ಸ್ಪೂನು, ಧನಿಯಾ ಪೌಡರ್ 2 ಸ್ಪೂನ್ ತೊಗೊಂಡಿದ್ದೀನಿ. 1/4 ಟೀ ಸ್ಪೂನ್ ಬಂದು ಅರಿಶಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮೆಣಸು, ಚಕ್ಕೆ, ಲವಂಗ, 2 ಹಸಿಮೆಣಸಿನ್ಕಾಯಿ, ಶುಂಠಿ. ಇದು ಬಂದುಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಪುಟಾಣಿಯಲ್ಲಾದರೂ ಹಾಕ್ಕೋಬೋದು, ಮಿಕ್ಸಿಗಾದರೂ ಹಾಕ್ಕೋಬೋದು. ಆಯಿಲ್ ಹಾಕಿ ಬಟರ್ ಹಾಕಿದ್ದೀನಿ. ಬಟರ್ ಹಾಕಿ ಆದಮೇಲೆ ಪಲಾವ್ ಎಲೆ, ಏಲಕ್ಕಿ, ಲವಂಗನ ಹಾಕ್ತಾಯಿದ್ದೀನಿ. ಹಾಕಿ ಒಂದು 2 ಮಿನಿಟ್ಸ್ ಬಿಡಬೇಕು. ಅದು ಪಟ ಪಟ ಅಂತ ಸೌಂಡ್ ಬರಬೇಕಲ್ವ, ಚೆನ್ನಾಗಿ ಅದು ಅಲ್ಲಿವರೆಗೂ ಚೆನ್ನಾಗಿ ಬಂದಾದಮೇಲೆ ಆನಿಯನ್ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಆದಮೇಲೆ ಪುಟಾಣಿಯಲ್ಲಿ ಕುಟ್ಕೊಂಡಿರ್ತಕ್ಕಂಥ ಮಸಾಲೆನೇ ಹಾಕ್ತಾಯಿದ್ದೀನಿ. ಚೆನ್ನಾಗಿ ತಿರುಗಿಸಿ ಆದಮೇಲೆ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊನ ಹಾಕಿ ಆದಮೇಲೆ ಸ್ವಲ್ಪ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡೋಣ ಆಯಿತಾ. ಆಮೇಲೆ ಅದು ಸಾಫ್ಟಾಗಿ ಆಗಬೇಕಲ್ವಾ. ಸೊ ಸಾಫ್ಟ್ ಆದಮೇಲೆ ತೆಗೆದುಬಿಟ್ಟು ಚೂಡೋಣ. ಸ್ವಲ್ಪ ಅರಿಶಿಣ, ಅರ್ಧ ಸ್ಪೂನಷ್ಟು ಖಾರದ ಪೌಡರ್, ಎಲ್ಲ ಹಾಕ್ಬಿಟ್ಟು ಈ ಥರ ಸ್ವಲ್ಪ ತಿರುಗಿಸ್ಬೇಕು. ಚೆನ್ನಾಗಿ ಬೇಯಬೇಕಲ್ವ, ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ಧನಿಯಾ ಪೌಡರ್ ಹಾಕಬೇಕು. ಹಾಗೆ ನಾನು 2 ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ. ಸೋನಾ ಮಸೂರಿ ರೈಸು. ನಾನೇನು ನೆನೆಸಿ ಇಟ್ಕೊಂಡಿಲ್ಲ, ಡೈರೆಕ್ಟಾಗಿ ತೊಳೆದ್ಬಿಟ್ಟು ಅಕ್ಕಿನ ಹಾಗೆ ಹಾಕ್ತಾಯಿದ್ದೀನಿ. ನೀವು ಯಾವ ರೈಸ್ ಆದರೂ ತೊಗೋಬೋದು. 2 ಗ್ಲಾಸ್ ಅಕ್ಕಿಗೆ ನಾನು 4 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕಿ ಒಂದು ಸುತ್ತು ಹಿಂಗೆ ತಿರುಗಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. 2 ವಿಷಿಲ್ ಬರಬೇಕು. ಲೋ ಫ್ಲೇಮಲ್ಲಿ ಇಡಿ. ಹಾಗೆ ವಿಷಿಲ್ ಬಂದಾಗಿದೆ ನೋಡಿ, ಎಷ್ಟು ಸ್ಮೂತಾಗಿ ಚೆನ್ನಾಗಾಗಿದೆ. ನೀವು ಒಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಅಂತ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಸರ್ವ್ ಮಾಡೋಣ ಬನ್ನಿ. ನಾನು ಮೊಸರು ಬಜ್ಜಿ ಜೊತೆ ಟೊಮೆಟೊ ಬಾತ್ ಮಾಡ್ಕೊಂಡಿದ್ದೀನಿ. ನಿಮಗೆ ಚಟ್ನಿ ಬೇಕಾದ್ರೂ ಮಾಡ್ಕೋಬೋದು. ನಾನು ಮೊಸರು ಬಜ್ಜಿನ ಮಾಡ್ಕೊಂಡಿದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.